ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಮನೆಯಲ್ಲಿ ಪ್ರತಿದಿನ ಅನಗತ್ಯವಾಗಿ ಜಗಳಗಳಾಗುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೂ ಮನಸ್ಸು ಅಶಾಂತವಾಗುತ್ತದೆ. ಲಕ್ಷ್ಮಿ ಬರ್ತಾಳೆ, ಆದರೆ ನಿಲ್ಲೋದಿಲ್ಲ. ಹಾಗಾದರೆ ಗಮನವಿಟ್ಟು ಕೇಳಿ, ಏಕೆಂದರೆ ಶಾಸ್ತ್ರಗಳು ಹೇಳ್ತಾವೆ, ಜಗಳವು ಜನರ ತಪ್ಪಿನಿಂದಲ್ಲ, ಮನೆಯಲ್ಲಿ ಅಡಗಿರುವ ಕೆಲವು ಅದೃಶ್ಯ ತಪ್ಪುಗಳಿಂದ ಆಗುತ್ತದೆ. ಇಂದು ನಾವು ನಿಮಗೆ ಆ ರಹಸ್ಯವನ್ನು ಹೇಳಲಿದ್ದೇವೆ. ಅದನ್ನು ತಿಳಿದ ನಂತರ ನಿಮ್ಮ ಮನೆ ಸುಧಾರಿಸುತ್ತದೆ ಅಥವಾ ನೀವು ಶಾಶ್ವತವಾಗಿ ಕಾರಣವನ್ನು ಅರ್ಥ ಮಾಡ್ಕೊಳ್ತೀರಾ. ಈಗ ನಾವು ನಿಮಗೆ ಹೇಳಲು ಹೊರಟಿರುವ ವಿಷಯದ ಪ್ರಭಾವ ಎಷ್ಟು ಆಳವಾಗಿದೆ ಅಂದರೆ, ಈ ಪವಿತ್ರ ಕಥೆಯನ್ನು ಶ್ರದ್ಧೆ ಮತ್ತು ತಾಳ್ಮೆಯಿಂದ ಪೂರ್ಣವಾಗಿ ಕೇಳಿದವರ ಮನೆಯಲ್ಲಿ ಜಗಳಗಳ ಬದಲಿಗೆ ಶಾಂತಿ ನೆಲೆಸಿ ಮತ್ತು ಮುರಿದ ಸಂಬಂಧಗಳಲ್ಲಿ ಮತ್ತೆ ಪ್ರೀತಿ ಮರಳಿದೆ. ಮತ್ತು ಈ ಪವಿತ್ರ ಕಥೆಯನ್ನು ಕೊನೆಯವರೆಗೂ ಗಮನವಿಟ್ಟು ಕೇಳಿ, ಏಕೆಂದರೆ ಈ ಕಥೆ ಕೇವಲ ಕೇಳಲು ಮಾತ್ರವಲ್ಲ, ಜೀವನವನ್ನು ಸಹ ಬದಲಾಯಿಸುತ್ತದೆ. ಬಹಳ ಇಂದಿನ ಮಾತು. ಅಶೋಕ ಎಂಬ ನಗರವಿತ್ತು. ಅಲ್ಲಿ ಹರಿ ಎಂಬ ಒಬ್ಬ ಶ್ರೇಷ್ಠ ವ್ಯಾಪಾರಿ ವಾಸಿಸ್ತಾ ಇದ್ರು. ಅವರಿಗೆ ಸಾಕಷ್ಟು ಸಂಪತ್ತು ಇತ್ತು, ಪ್ರತಿಷ್ಠೆ ಕೂಡ ಇತ್ತು. ದೇವಸ್ಥಾನಕ್ಕೆ ಸಾಕಷ್ಟು ದಾನವನ್ನು ಕೂಡ ನೀಡ್ತಿದ್ರು. ಆದರೆ ಅವರ ಮನೆಯ ಅಂಗಳವು ಶಾಂತಿಯಿಂದ ದೂರವಾಗಿತ್ತು. ಬೆಳಿಗ್ಗೆಯಾಗ್ತಿದ್ದಂತೆ ಜಗಳ, ಊಟದ ಸಮಯದಲ್ಲಿ ಕಟು ಮಾತುಗಳು, ಸಣ್ಣ ವಿಷಯಕ್ಕೂ ಕೋಪ. ರಾತ್ರಿಯಾಗ್ತಿದ್ದಂತೆ ಮನಸ್ಸಿನ ಭಾರ ಎಷ್ಟು ಎಂದರೆ ಯಾರು ಯಾರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ತಿರ್ಲಿಲ್ಲ. ಅವರ ಪತ್ನಿ ಹೇಳ್ತಾಳೆ, ನನಗೇನು ಪಾಪ ಮಾಡಿದ್ನೋ ಎಂದು. ನಂತರ ಅವರ ದೊಡ್ಡ ಮಗ ಹೇಳ್ತಾನೆ, ತಂದೆ ಯಾರ ಮಾತನ್ನು ಕೇಳೋದೇ ಇಲ್ಲ ಅಂತ. ಅನಂತರ ಅವರ ಚಿಕ್ಕ ಮಗ ಹೇಳ್ತಾನೆ, ಅಣ್ಣ ಯಾವಾಗಲೂ ನನ್ನನ್ನು ಕೀಳಾಗಿ ಕಾಣ್ತಾನೆ ಎಂದು. ಮತ್ತು ಈ ಶ್ರೇಷ್ಠ ವ್ಯಾಪಾರಿ ಹರಿ ಮನಸ್ಸಿನಲ್ಲಿ ಹೇಳ್ಕೊಳ್ತಾರೆ, ಎಲ್ಲರೂ ನನ್ನ ವಿರುದ್ಧವಾಗಿದ್ದಾರೆ ಎಂದು. ಹೀಗಿರುವಾಗ ಒಂದು ದಿನ ಆ ನಗರಕ್ಕೆ ಒಬ್ಬ ವೃದ್ಧ ಬ್ರಾಹ್ಮಣರು ಬಂದರು. ದೇಹದ ಮೇಲೆ ಧೂಳು ಅಂಟಿಕೊಂಡಿತು, ಮುಖದಲ್ಲಿ ತೇಜಸ್ಸಿತ್ತು ಮತ್ತು ಅವರ ಮಾತುಗಳು ಒಳಗಿನ ಬಂಧನಗಳನ್ನು ಬಿಡಿಸುವಂತಿತ್ತು. ಜನರು ಅವರನ್ನು ಸಾಧು ಎಂದು ಕರೀತಿದ್ರು. ಶ್ರೇಷ್ಠ ವ್ಯಾಪಾರಿ ಹರಿ ಅವರು ಶಾಸ್ತ್ರಗಳ ಜ್ಞಾನಿ ಎಂದು ಕೇಳಿದರು. ಅವರು ಮನೆ ಗೃಹಸ್ಥಿಯ ದೋಷಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಶ್ರೇಷ್ಠ ವ್ಯಾಪಾರಿ ಅವರನ್ನ ಆದರದಿಂದ ಅವರ ಮನೆಗೆ ಕರೆದರು. ಕಾಲು ತೊಳೆದು ಆಸನ ನೀಡಿದ್ರು, ಹಣ್ಣು ಮತ್ತು ನೀರು ಇಟ್ಟು ನಂತರ ಒಂದೇ ಉಸಿರಿನಲ್ಲಿ ಹೇಳಿದ್ರು, ಸಾಧುಗಳೇ, ನನ್ನ ಮನೆಯಲ್ಲಿ ಸುಖ ನಿಲ್ಲುವುದಿಲ್ಲ. ಪ್ರತಿದಿನ ಜಗಳ ಆಗುತ್ತದೆ. ಕಾರಣ ಹೇಳಿ, ಪರಿಹಾರ ಹೇಳಿ. ನಾನು ದಾನ ಮಾಡ್ತೇನೆ, ಪೂಜೆ ಮಾಡ್ತೇನೆ, ಆದರೂ ಮನೆಯಲ್ಲಿ ಏಕೆ ಹೀಗೆ? ಸಾಧು ಶ್ರೇಷ್ಠ ವ್ಯಾಪಾರಿಯನ್ನು ನೋಡಿ ಹೇಳಿದ್ರು, ಶ್ರೇಷ್ಠ ವ್ಯಾಪಾರಿ, ಶಾಸ್ತ್ರಗಳಲ್ಲಿ ಒಂದು ಮಾತು ಬರುತ್ತದೆ, ಎಲ್ಲಿ ಮಾತು ಬಿಸಿಯಾಗುತ್ತದೆಯೋ ಅಲ್ಲಿ ಬೆಂಕಿ ಮೊದಲು ನಾಲಿಗೆಗೆ ತಗುಲುತ್ತದೆ, ನಂತರ ಮನೆಗೆ. ಜಗಳಕ್ಕೆ ಕಾರಣ ಕೇವಲ ಮಾತು ಮಾತ್ರವಲ್ಲ. ಹೇಳಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡ್ತಾರೆಯೇ? ಶ್ರೇಷ್ಠ ವ್ಯಾಪಾರಿ ಹೇಳಿದ್ರು, ಕೆಲವೊಮ್ಮೆ. ಈಗ ಎಲ್ಲರೂ ತಮ್ಮ ತಮ್ಮ ಸಮಯಕ್ಕೆ ತಿಂತಾರೆ. ನಂತರ ಸಾಧು ಹೇಳಿದ್ರು, ಮತ್ತು ಮನೆಯ ಬಾಗಿಲು ಸೂರ್ಯ ಮುಳುಗಿದ ನಂತರವೂ ತೆರೆದಿರುತ್ತದೆಯೇ? ಒಳಗೆ ಹೊರಗೆ ಓಡಾಟ ಎಂದು ಕೇಳಿದ್ರು. ಶ್ರೇಷ್ಠ ವ್ಯಾಪಾರಿ ಹೇಳಿದ್ರು, ಹೌದು, ನನ್ನ ವ್ಯಾಪಾರದವರು ಬರ್ತಾರೆ, ನೆರೆಹೊರೆಯವರು ಬರ್ತಾರೆ, ಸಂಬಂಧಿಕರು, ಅನೇಕ ಜನರು ಬರ್ತಾರೆ ಎಂದು. ಸಾಧು ಮತ್ತೆ ಕೇಳಿದ್ರು, ಮನೆಯಲ್ಲಿ ದೇವರ ಮನೆಯಲ್ಲಿದೆ, ದೀಪ ಉರಿಯುತ್ತದೆಯೇ, ತುಳಸಿ ಇದೆಯೇ, ಮತ್ತು ನೀವು ಪೂಜೆಯ ನಂತರವೂ ಕೋಪಗೊಳ್ತೀರಾ ಎಂದು. ಶ್ರೇಷ್ಠ ವ್ಯಾಪಾರಿ ಸ್ವಲ್ಪ ನಾಚಿಕೊಂಡು, ಸಾಧುಗಳೇ, ಕೋಪ ಬರುತ್ತದೆ. ಆಗ ಒಳಗಿನಿಂದ ಶ್ರೇಷ್ಠ ವ್ಯಾಪಾರಿಯ ಪತ್ನಿಯ ಧ್ವನಿ ಬಂತು, ಇವರನ್ನು ಕೇಳಿ, ಇವರು ಪ್ರತಿ ವಿಷಯದಲ್ಲೂ ಚುಚ್ಚು ಮಾತಾಡ್ತಾರೆ, ಮಕ್ಕಳ ಮುಂದೆ ನನ್ನನ್ನು ಅವಮಾನಿಸ್ತಾರೆ ಎಂದು. ನಂತರ ದೊಡ್ಡ ಮಗ ಹೇಳಿದ, ಮತ್ತು ಅಮ್ಮನು ಏನು ಕಡಿಮೆ ಇಲ್ಲ, ಯಾವಾಗಲೂ ಹೋಲಿಕೆ ಮಾಡ್ತಾಳೆ. ಚಿಕ್ಕ ಮಗ ಹೇಳಿದ, ನನ್ನ ಮಾತನ್ನ ಯಾರು ಕೇಳೋದೇ ಇಲ್ಲ ಎಂದು. ಸಾಧುಗಳು ನಗಲಿಲ್ಲ, ಗಂಭೀರವಾದರು. ಹೇಳಿದ್ರು, ನೋಡಿದಿರಾ, ಜಗಳವನ್ನ ಯಾರು ಪ್ರಾರಂಭಿಸಿದರು ಎಂದು. ಇದನ್ನ ಯಾರು ಹೇಳ್ತಿಲ್ಲ,
ಎಲ್ಲರೂ ಹೇಳ್ತಿದ್ದಾರೆ, ನನಗೆ ಹೀಗಾಯಿತು, ನನಗೆ ಹಾಗಾಯಿತು ಎಂದು ಹೇಳ್ತಾವೆ. ಅಹಂಕಾರವು ಮೊದಲು ನ್ಯಾಯವನ್ನ ಕೇಳುತ್ತದೆ, ಕರ್ತವ್ಯವನ್ನಲ್ಲ. ನಂತರ ಸಾಧುಗಳು ಒಂದು ಚಿಕ್ಕ ತಾಮ್ರದ ಬಟ್ಟಲನ್ನ ತೆಗೆದರು. ಅದರಲ್ಲಿ ಸ್ವಲ್ಪ ನೀರನ್ನ ತೆಗೆದುಕೊಂಡು ಹೇಳಿದ್ರು, ಶ್ರೇಷ್ಠ ವ್ಯಾಪಾರಿ, ಈ ನೀರನ್ನ ನೋಡಿ, ಈಗ ಇದು ಶಾಂತವಾಗಿದೆ. ಈಗ ನಾನು ಇದಕ್ಕೆ ಒಂದು ಚಿಕ್ಕ ಕಲ್ಲನ್ನ ಹಾಕ್ತೇನೆ. ಅವರು ಕಲ್ಲನ್ನ ಹಾಕಿದ್ರು. ನೀರಿನಲ್ಲಿ ಅಲೆಗಳು ಎದ್ದವು. ಹೇಳಿದ್ರು, ಅಲೆಗಳು ಯಾರವು? ಕಲ್ಲಿನವೇ ಅಥವಾ ನೀರಿನವೇ? ಕಲ್ಲು ಹೊರಗಿನಿಂದ ಬಂತು, ಆದರೆ ಅಲ್ಲೋಲ ಕಲ್ಲೋಲ ನೀರಿನಲ್ಲಿ ಆಯಿತು. ಹಾಗೆಯೇ ಹೊರಗಿನ ವಿಷಯ ಚಿಕ್ಕದಾಗಿರುತ್ತದೆ, ಆದರೆ ಕುದಿಯುವಿಕೆ ನಮ್ಮೊಳಗೆ ಸಂಗ್ರಹವಾಗಿರುತ್ತದೆ. ಶ್ರೇಷ್ಠ ವ್ಯಾಪಾರಿ ಹೇಳಿದ್ರು, ಹಾಗಾದ್ರೆ ಒಳಗೆ ಏನು ಸಂಗ್ರಹವಾಗಿದೆ ಸಾಧುಗಳೇ? ಸಾಧು ಹೇಳಿದ್ರು, 3 ದೋಷಗಳು, ಅವುಗಳನ್ನ ಶಾಸ್ತ್ರಗಳು ಗೃಹ ಕಲಹದ ಮೂಲ ಎಂದು ಕರೀತಾವೆ. ಮೊದಲನೆಯದು ಕಟು ಮಾತು ಮತ್ತು ಅವಮಾನ. ಎರಡನೆಯದು ಅಸಮಾನ ಗೌರವ, ಅಂದ್ರೆ ಯಾರನ್ನಾದರೂ ಎತ್ತರದಲ್ಲಿ ಮತ್ತು ಯಾರನ್ನಾದರೂ ಕೆಳಗೆ ಎಂದು ಭಾವಿಸೋದು. ಮೂರನೆಯದು ಮನೆಯಲ್ಲಿ ನಕಾರಾತ್ಮಕ ಸಂಸ್ಕಾರಗಳ ಸಂಗ್ರಹ, ಅಂದರೆ ಅಶುದ್ಧತೆ, ಅಸ್ತವ್ಯಸ್ತೆ ಮತ್ತು ಮನೆಯಲ್ಲಿ ಯಾವಾಗಲೂ ದೂರುಗಳ ವಾತಾವರಣ. ಶ್ರೇಷ್ಠ ವ್ಯಾಪಾರಿ ಹೇಳಿದ್ರು, ಆದರೆ ನಾನು ಧಾರ್ಮಿಕನೆಂದು. ನಂತರ ಸಾಧುಗಳು ತಕ್ಷಣ ಹೇಳಿದ್ರು, ಧಾರ್ಮಿಕನಾಗಿರುವುದು ಮತ್ತು ಧರ್ಮದಲ್ಲಿ ಸ್ಥಿರವಾಗಿರೋದು ಬೇರೆ ವಿಷಯ. ಶಾಸ್ತ್ರದಲ್ಲಿ ಗೃಹಸ್ಥನಿಗೆ ಧರ್ಮದ ಮೊದಲ ನಿಯಮವೆಂದರೆ ಮನೆಯನ್ನ ಆಶ್ರಯವನ್ನಾಗಿ ಮಾಡಿಕೊಳ್ಳಿ, ರಣಭೂಮಿಯನ್ನಲ್ಲ. ಅಲ್ಲಿ ಹೆಂಡತಿ ಭಯದಲ್ಲಿ, ಮಕ್ಕಳು ತಿರಸ್ಕಾರದಲ್ಲಿ ಮತ್ತು ಪತಿ ಕೋಪದಲ್ಲಿ ಇರುವ ಮನೆ ಅದು ಮನೆಯಲ್ಲ, ತಪೋವನವೂ ಅಲ್ಲ, ಅದು ಸಂಘರ್ಷದ ಮೈದಾನವಾಗುತ್ತದೆ. ಶ್ರೇಷ್ಠ ವ್ಯಾಪಾರಿ ಹರಿ ಸ್ವಲ್ಪ ಹೊತ್ತು ಮೌನವಾಗಿದ್ರು. ನಂತರ ಹೇಳಿದ್ರು, ಸಾಧುಗಳೇ, ಪರಿಹಾರ ಹೇಳಿ, ನಾನು ಏನ್ ಮಾಡಬೇಕು? ನಂತರ ಸಾಧು ಹೇಳಿದ್ರು, ಪರಿಹಾರ ನಂತರ, ಮೊದಲು ಪರೀಕ್ಷೆ. ಇಂದು ರಾತ್ರಿ ನಾನು ನಿಮ್ಮ ಮನೆಯಲ್ಲೇ ತಂಗ್ತೇನೆ. ಜಗಳ ಯಾವ ಹಂತದಲ್ಲಿ ಹುಟ್ಟುತ್ತದೆ ಎಂದು ನೋಡಲು ಬಯಸ್ತೇನೆ. ಸೇಠ್ ಯೋಚಿಸಿದ್ರು, ಇಂದು ಮನೆಯನ್ನ ನಾನೇ ನಿಭಾಯಿಸ್ತೇನೆ. ಎಲ್ಲರಿಗೂ ಮೊದಲೇ ಹೇಳಿದ್ರು, ಯಾರು ಜೋರಾಗಿ ಮಾತನಾಡಬಾರ್ದು. ಸಾಧುಗಳು ತಂಗಿದ್ದಾರೆ. ರಾತ್ರಿ ಆಯಿತು, ಮನೆಯಲ್ಲಿ ಅರ್ಥವಾಗ್ತಿಲ್ಲ. ಸಾಧುಗಳು ಹೇಳಿದ್ರು, ನಾನು ಊಟ ಮಾಡ್ತೇನೆ. ಆದರೆ ಬಡಿಸುವ ವಿಷಯ ಬಂದಾಗ ದೊಡ್ಡ ಮಗ ಹೇಳಿದ, ನನ್ನ ಪಾಲಿಗೆ ಯಾವಾಗಲೂ ಕಡಿಮೆ ಏಕೆ? ಚಿಕ್ಕವನು ಆಟವಾಡ್ತಲೇ ಇರ್ತಾನೆ. ಚಿಕ್ಕವನು ಹೇಳಿದ, ನಾನು ಆಟವಾಡಿದ್ರೇನು, ನಿಮ್ಮಂತೆ ಯಾವಾಗಲೂ ಆದೇಶಿಸೋದಿಲ್ಲ ಎಂದು. ತಾಯಿ ಹೇಳಿದ್ರು, ದೊಡ್ಡ ಮಗನೇ ಮನೆ ನಿಭಾಯಿಸ್ತಾನೆಂದು. ಚಿಕ್ಕವನು ಸಿಟ್ಟಾದ. ಸೇಠ್ ಯೋಚಿಸದೆ ಕಪಾಳ ಮೋಕ್ಷದ ಬೆದರಿಕೆ ಹಾಕಿದ್ರು. ಬಾಯಿ ಮುಚ್ಚಿ ಎಂದು ಅಲ್ಲಿಂದಲೇ ಬೆಂಕಿ ಹೊತ್ಕೊಂಡಿತು. ಮಾತುಗಳು ಹೆಚ್ಚಾದವು, ನಿಂದನೆಗಳು ಹೆಚ್ಚಾದವು, ಹಳೆಯ ವಿಷಯಗಳು ಹೊರಬಂದವು ಮತ್ತು ಕೆಲವೇ ಕ್ಷಣಗಳಲ್ಲಿ ಅದೇ ಪ್ರತಿದಿನದ ದೃಶ್ಯ. ಸಾಧುಗಳು ಶಾಂತವಾಗಿ ಕುಳಿತಿದ್ದರು. ಎಲ್ಲರೂ ಸುಸ್ತಾಗಿ ಮೌನವಾದಾಗ ಅವರು ಕೇವಲ ಒಂದು ವಾಕ್ಯವನ್ನ ಹೇಳಿದ್ರು, ಜಗಳ ರೊಟ್ಟಿಯಿಂದ ಪ್ರಾರಂಭವಾಗಲಿಲ್ಲ, ಜಗಳ ಗೌರವದಿಂದ ಪ್ರಾರಂಭವಾಯಿತು ಮತ್ತು ಗೌರವವನ್ನ ಕಸಿದುಕೊಳ್ಳುವಿಕೆಯು ಹೋಲಿಕೆಯಿಂದ ಪ್ರಾರಂಭವಾಯಿತು. ಸೇಠ್ ಹೇಳಿದ್ರು, ಆದರೆ ಮನೆ ನಡೆಯೋದು ಹೋಲಿಕೆಯಿಂದ. ಯಾರು ಕೆಲಸ ಮಾಡ್ತಾರೆ, ಯಾರು ಇಲ್ಲವೆಂದು. ನಂತರ ಸಾಧು ಹೇಳಿದ್ರು, ಕೆಲಸವನ್ನ ಮೌಲ್ಯಮಾಪನ ಮಾಡಿ, ಆದರೆ ವ್ಯಕ್ತಿಯನ್ನ ಅವಮಾನಿಸಬೇಡಿ. ಶಾಸ್ತ್ರದಲ್ಲಿ ಮರ್ಯಾದೆ ಇದೆ. ಮಾತಿನಲ್ಲಿ ಧರ್ಮವಿದ್ದರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಮಾತಿನಲ್ಲಿ ದಮ್ಮಿದ್ರೆ ಮನೆಯಲ್ಲಿ ಕಲಹ ನೆಲೆಸುತ್ತದೆ. ನಂತರ ಅವರು ಸೇಠ್ಗೆ ಹೇಳಿದ್ರು, ಒಂದು ಕೆಲಸ ಮಾಡಿ, ನಾಳೆಯಿಂದ 3 ದಿನಗಳವರೆಗೂ ಒಂದು ನಿಯಮ. ಮನೆಯಲ್ಲಿ ಯಾರು ಯಾರಿಗೂ ಅವರ ಹಳೆಯ ತಪ್ಪುಗಳನ್ನು ನೆನಪಿಸಿ ಮಾತನಾಡಬಾರ್ದು. ನೀನು ಯಾವಾಗಲೂ, ನೀನು ಎಂದಿಗೂ ಅಂತ ಶಾಸ್ತ್ರಗಳು ಹೇಳ್ತಾವೆ. ಯಾವ ಮನೆಯಲ್ಲಿ ಯಾವಾಗಲೂ ಮತ್ತು ಎಂದಿಗೂ ಎಂಬ ಪದಗಳು ಬರುತ್ತವೆಯೋ ಅಲ್ಲಿ ಸತ್ಯವಿರೋದಿಲ್ಲ, ಕೇವಲ ಆರೋಪವಿರುತ್ತದೆ. ನಂತರ ಸೇಠ್ ಹೇಳಿದ್ರು, ಮತ್ತು ಯಾರಾದರೂ ನಿಯಮ ಮುರಿದ್ರೆ ಅಂತ. ಸಾಧು ಹೇಳಿದ್ರು, ಆಗ ದಂಡವಿರುತ್ತದೆ. ಆ ದಿನ ಆ ವ್ಯಕ್ತಿ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಮೌನವಾಗಿ ಮನೆಯ ಚಿಕ್ಕ ಸದಸ್ಯನ ಕ್ಷಮೆ ಕೇಳಬೇಕು. ಏಕೆಂದರೆ ಅಹಂಕಾರವನ್ನ ಮುರಿಯಲು ಸುಲಭವಾದ ಮಾರ್ಗವೇನೆಂದ್ರೆ ಬಾಗಲು ಕಲಿಯೋದು. ಇದನ್ನ ಕೇಳಿದ ತಕ್ಷಣ ದೊಡ್ಡ ಮಗ ಮನಸ್ಸಿನಲ್ಲಿ ಹುರಿದು ಹೋದ. ನಾನೇಕ್ ಬಾಗ್ಬೇಕು? ಚಿಕ್ಕವನು ಕೂಡ ಯೋಚಿಸಿದ, ನನ್ನ ಕ್ಷಮೆ ಕೇಳಿದ್ರೆ ಚೆನ್ನಾಗಿರುತ್ತದೆ.
ಸೇಠನಿಯ ಮನಸ್ಸಿನಲ್ಲಂತೂ ಒಂದು ಆಲೋಚನೆ ಬಂದಿತ್ತು. ಇವರು ನಿಜವಾಗಿಯೂ ಬಾಗಿದ್ರೆ ನನ್ನ ಮನೆ ಬದಲಾಗಬಹುದು. ಆದರೆ ಸೇಠ್ ಹರಿ ಅವರ ಮನಸ್ಸಿನಲ್ಲಿ ದೊಡ್ಡ ಯುದ್ಧ ನಡೀತಿತ್ತು. ನಾನು ಮನೆಯ ಮುಖ್ಯಸ್ಥ, ನಾನೇಕೆ ಕ್ಷಮೆ ಕೇಳಬೇಕು? ಸಾಧುಗಳು ಅವರ ಮನಸ್ಸನ್ನ ಓದಿದಂತೆ ಹೇಳಿದ್ರು, ಸೇಠಿ, ಮುಖ್ಯಸ್ಥ ಎಂದರೆ ಬೆಂಕಿಯನ್ನು ನೋಡಿ ನೀರಾಗುವವನು, ಬೆಂಕಿಗೆ ತುಪ್ಪ ಸುರಿಯುವವನಲ್ಲ. ಕೇವಲ ಮಾಲೀಕ, ಮಾರ್ಗದರ್ಶಕನಲ್ಲ. ಮತ್ತು ನಂತರ ಸಾಧುಗಳು ಎದ್ದು ನಿಂತು ದೇವರ ಮನೆ ಬಳಿ ಹೋದ್ರು. ಅವರು ನೋಡಿದ್ರು ದೇವರ ಮೂರ್ತಿ ಇತ್ತು, ಆದರೆ ಧೂಳು ತುಂಬಿತ್ತು. ದೀಪ ಆರಿ ಹೋಗಿತ್ತು, ತುಳಸಿ ಒಣಗಿತ್ತು. ಅವರು ನಿಧಾನವಾಗಿ ಹೇಳಿದ್ರು, ಎಲ್ಲಿ ದೇವರ ಸ್ಮರಣೆ ಕೇವಲ ಗೋಡೆಯ ಮೇಲೆ ಇರುತ್ತದೆಯೋ ಮತ್ತು ಹೃದಯದಲ್ಲಿ ಉಳಿಯುವುದಿಲ್ಲವೋ ಅಲ್ಲಿ ಮಾತಿನ ನಿಯಂತ್ರಣ ಮುರಿಯುತ್ತದೆ ಮತ್ತು ಮಾತು ಮುರಿದಾಗ ಸಂಬಂಧಗಳು ಮುರಿತಾವೆ. ಸೇಠ್ ನಡುಗುವ ಧ್ವನಿಯಲ್ಲಿ ಕೇಳಿದ್ರು, ಸಾಧುಗಳೇ, ನಮ್ಮ ಮನೆಯಲ್ಲಿ ಏನಾದರೂ ದೋಷವಿದೆಯೇ? ಯಾವುದಾದರೂ ವಾಸ್ತು, ಯಾವುದಾದರೂ ದುಷ್ಟ ಛಾಯೆ? ಸಾಧುಗಳು ಹೇಳಿದ್ರು, ದೋಷವಿದೆ, ಆದರೆ ಮೊದಲು ಮನಸ್ಸಿನ ದೋಷ, ನಂತರ ಮನೆಯ ಮತ್ತು ನಂತರ ಸಂಗತಿಯ. ಶಾಸ್ತ್ರಗಳು ಹೇಳ್ತಾವೆ, ಯಾವ ಮನೆಯಲ್ಲಿ ದಿನವಿಡೀ ಪರನಿಂದೆ, ಕಟಾಕ್ಷ, ಅವಮಾನ ಮತ್ತು ಕೋಪದ ಹೊಗೆ ಏರುತ್ತದೆಯೋ ಅಲ್ಲಿ ನಕಾರಾತ್ಮಕತೆ ಸಂಗ್ರಹವಾಗುತ್ತದೆ. ಅದನ್ನು ಜನರು ಛಾಯೆ ಎಂದು ಕರೀತಾರೆ. ಆದರೆ ಛಾಯೆ ಹೊರಗಿನಿಂದ ಬರೋದಿಲ್ಲ, ನಾವೇ ಅದನ್ನು ಸೃಷ್ಟಿಸ್ತೇವೆ. ಸೇಠ್ ಹರಿ ಅವರ ಕಣ್ಣುಗಳು ತೇವವಾದವು. ಹೇಳಿದ್ರು, ಹಾಗಾದ್ರೆ ಎಲ್ಲಿಂದ ಪ್ರಾರಂಭಿಸಲಿ? ಸಾಧುಗಳು ಹೇಳಿದ್ರು, ಇಂದಿನಿಂದ ಒಂದು ವಾಕ್ಯದಿಂದ. ಇದೇ ಕ್ಷಣದಲ್ಲಿ ನಿಮ್ಮ ಕುಟುಂಬದ ಮುಂದೆ ಹೇಳಿ, ನನ್ನ ಮಾತಿನಿಂದ ನಿಮಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೇನೆ ಎಂದು. ಈ ವಾಕ್ಯ ನಿಮ್ಮ ಮನೆಗೆ ಮೊದಲು ದೀಪವಾಗಿರುತ್ತದೆ. ಕೋಣೆಯಲ್ಲಿ ಮೌನ ಆವರಿಸಿತು. ದೊಡ್ಡ ಮಗ ಮತ್ತು ಚಿಕ್ಕ ಮಗ ಕೂಡ ಸ್ತಬ್ಧರಾದ್ರು. ಸೇಠನಿಯ ಕಣ್ಣುಗಳು ತುಂಬಿ ಬಂದವು. ಸೇಠ್ ಹರಿಯವರ ತುಟಿಗಳು ನಡುಗುತ್ತಿದ್ವು. ಆದರೆ ಅಹಂಕಾರವು ಮಧ್ಯದಲ್ಲಿ ಗೋಡೆಯಾಗಿ ನಿಂತಿತ್ತು. ಹೊರಗಿನಿಂದ ಇದು ಕೇವಲ ಒಂದು ವಾಕ್ಯ ಎಂದು ತೋರ್ತಿತ್ತು, ಆದರೆ ಒಳಗಿನಿಂದ ಇದು ಇಡೀ ಜೀವನವನ್ನು ಬದಲಾಯಿಸುವ ದ್ವಾರವಾಗಿತ್ತು. ಸೇಠ್ ಆಳವಾದ ಉಸಿರು ತೆಗೆದುಕೊಂಡ್ರು ಮತ್ತು ಅವರು ಮಾತನಾಡಲು ಹೊರಟಾಗ ಅದೇ ಸಮಯದಲ್ಲಿ ಹೊರಗೆ ಅಂಗಳದಲ್ಲಿ ಯಾರೋ ಜೋರಾಗಿ ಬಾಗಿಲು ತಟ್ಟಿದ್ರು. ಸೇಠ್ ಆಶ್ಚರ್ಯಚಕಿತರಾದ್ರು. ಇಷ್ಟು ರಾತ್ರಿಯಲ್ಲಿ ಯಾರು? ಸಾಧುಗಳು ನಿಧಾನವಾಗಿ ಹೇಳಿದ್ರು, ಸೇಠಿ, ಇದೇ ಪರೀಕ್ಷೆ. ಮನೆಯಲ್ಲಿ ಶಾಂತಿಯ ದೀಪ ಉರಿಯಲು ಪ್ರಾರಂಭಿಸಿದಾಗ ಹಳೆಯ ಕಲಹವು ಕೊನೆಯ ಬಾರಿಗೆ ಜೋರಾಗಿ ಬಾಗಿಲು ತಟ್ಟುತ್ತದೆ ಎಂದು. ಹರಿ ಅವರ ಕೈಗಳು ತಾವಾಗಿಯೇ ಎತ್ತಿದ್ವು, ಕೋಪದಿಂದ ಬಾಗಿಲು ತೆರೆಯುವಂತೆ. ಆದರೆ ಸಾಧುಗಳು ಕೇವಲ ಕಣ್ಣುಗಳಿಂದ ಸಂಕೇತಿಸಿದ್ರು, ನಿಧಾನವಾಗಿ ಎಂದು. ನಂತರ ಸೇಠ್ ಬಾಗಿಲು ತೆರೆದ್ರು. ಹೊರಗೆ ಅವರ ಲೆಕ್ಕದವನು ನಿಂತಿದ್ದ, ಗಾಬರಿಗೊಂಡಿದ್ದ, ಉಸಿರು ಕಟ್ಟಿದಂತೆ ಹೇಳಿದ, ಸೇಠಿ, ಕ್ಷಮಿಸಿ, ರಾತ್ರಿಯಲ್ಲಿ ಬರಬೇಕಾಯಿತು. ಗೋದಾಮಿನ ಬಳಿ ಇಬ್ಬರು ವ್ಯಕ್ತಿಗಳು ಪೆಟ್ಟಿಗೆಯನ್ನ ಎತ್ತುಕೊಂಡು ಓಡಿ ಹೋದ್ರು. ಕಾವಲುಗಾರ ಕೂಗಿದಾಗ ಅವರು ಕತ್ತಲೆಯಲ್ಲಿ ಹೊರಟು ಹೋದ್ರು. ದೊಡ್ಡ ನಷ್ಟವೇನೂ ಆಗಲಿಲ್ಲ, ಆದರೆ ನಾನು ಹೆದರಿದ್ದೆ. ಸೇಠ್ ಮುಖ ಕೆಂಪಾಯಿತು. ಅವರ ನಾಲಿಗೆ ಮೇಲೆ ಅದೇ ಹಳೆಯ ಬೆಂಕಿ ಏರಿತು. ನೀನು ಯಾವ ಕೆಲಸಕ್ಕೆ ಇದ್ದೀಯಾ? ಕಾವಲುಗಾರನನ್ನ ಏಕೆ ಇಟ್ಟಿದೀಯಾ ಎಂದು. ನಂತರ ದೊಡ್ಡ ಮಗನು ಇಂದಿನಿಂದಲೇ ಹೇಳಿದ, ನಾನು ಮೊದಲೇ ಹೇಳಿದ್ದೆ ಇವರು ಸರಿಯಾಗಿಲ್ಲ ಎಂದು. ಚಿಕ್ಕ ಮಗ ನಕ್ಕ. ಈಗ ನೋಡಿ ಮತ್ತೆ ಶುರುವಾಯಿತು. ಸೇಠನ ಹೆಂಡತಿ ವ್ಯಂಗ್ಯವಾಡಿದ್ಲು. ಮನೆಯಲ್ಲಿ ಶಾಂತಿಯ ಬಗ್ಗೆ ಮಾತನಾಡ್ತಿದ್ದಾರೆ ಮತ್ತು ಹೊರಗಿನ ಸುದ್ದಿ ಬರುತ್ತಿದ್ದಂತೆ ನಿಜವಾದ ರೂಪ ಹೊರಬಂದಿತು. ಕೇವಲ ಒಂದು ಸಣ್ಣ ಘಟನೆ ಮತ್ತು ಅದೇ ಕಲಹವನ್ನ ಹುಟ್ಟುಹಾಕಿತು. ಆದರೆ ಈ ಬಾರಿ ಸಾಧುಗಳು ಮಧ್ಯದಲ್ಲಿ ನಿಂತಿದ್ರು. ಅವರು ಹೆಚ್ಚು ಎತ್ತರದಲ್ಲಿಲ್ಲ, ಬಹಳ ನಿಧಾನವಾಗಿ ಹೇಳಿದ್ರು, ನೋಡಿ, ಇದೇ ಮನೆಯ ಜಗಳಕ್ಕೆ ಕಾರಣ. ಹೊರಗೆ ಕಳ್ಳತನ ಆಗಲಿಲ್ಲ, ಒಳಗೆ ತಾಳ್ಮೆಯ ಕಳ್ಳತನವಾಯಿತು. ದನದ ನಷ್ಟವಾಗಲಿಲ್ಲ, ಧರ್ಮದ ನಷ್ಟವಾಗುತ್ತಿದೆ. ಲೆಕ್ಕದವನು ತಲೆಬಾಗಿ ನಿಂತಿದ್ದ. ಸಾಧುಗಳು ಅವನಿಗೆ ಹೇಳಿದ್ರು, ನೀನು ಮಾಹಿತಿ ನೀಡಿದ್ದು ನಿನ್ನ ಕರ್ತವ್ಯ, ಭಯವಿದ್ದರೂ ಸತ್ಯವನ್ನ ಹೇಳಬೇಕು. ನಂತರ ಸೇಠ್ ಕಡೆಗೆ ತಿರುಗಿದರು ಮತ್ತು ನಿಮ್ಮ ಕರ್ತವ್ಯ ಬೈಯುವುದಲ್ಲ, ವ್ಯವಸ್ಥೆ ಮಾಡೋದು. ಕೋಪದಿಂದ ಕೇವಲ ಅವಮಾನ ಹೆಚ್ಚುತ್ತದೆ, ಪರಿಹಾರವಲ್ಲ. ಸೇಠ್ ಒಳಗೆ ಏನೋ ಮುರಿಯಲು ಪ್ರಾರಂಭಿಸಿತು. ಅವರಿಗೆ ತಮ್ಮ ತಂದೆಯ ಉಪದೇಶ ನೆನಪಾಯಿತು. ಮನೆಯ ಹೊಸ್ತಿನೊಳಗೆ ಧ್ವನಿ ಹೆಚ್ಚಾದರೆ ಲಕ್ಷ್ಮಿ ಹೊರಗೆ ಹೋಗ್ತಾಳೆ. ಅವರು ಮೊದಲ ಬಾರಿಗೆ ಲೆಕ್ಕದವನ ಜೊತೆ ಮೃದು ದನಿಯಲ್ಲಿ ಹೇಳಿದ್ರು, ಸರಿ, ಬೆಳಗ್ಗೆ ಕುಳಿತು ವ್ಯವಸ್ಥೆ ಮಾಡೋಣ, ನೀನು ಹೋಗಿ ವಿಶ್ರಾಂತಿ ತೆಗೆದುಕೋ ಎಂದು.
ಮನೆಯಲ್ಲಿ ಸ್ತಬ್ಧತೆ ಆವರಿಸಿತು. ಆದರೆ ಈಗ ಈ ಸ್ತಬ್ಧತೆ ಭಾರವಾಗಿರಲಿಲ್ಲ, ಹಗುರವಾಗಿತ್ತು. ಚಂಡಮಾರುತದ ನಂತರ ಗಾಳಿ ಶುದ್ಧವಾದಂತೆ. ಸಾಧುಗಳು ನಿಧಾನವಾಗಿ ಹೇಳಿದ್ರು, ಈಗ ಹೇಳಿ ಸೇಠ್ಜಿ, ಅದೇ ವಾಕ್ಯ ನಿಮ್ಮ ಮನೆಗೆ ದೀಪವಾಗುತ್ತದೆ. ಸೇಠ್ ಹರಿಯವರ ಪತ್ನಿಯ ಕಡೆಗೆ ನೋಡಿದ್ರು, ಇಬ್ಬರು ಮಕ್ಕಳ ಕಡೆಗೆ ಕೂಡ ನೋಡಿದ್ರು. ಅವರ ಧ್ವನಿ ಗದ್ಗದಿತವಾಗಿತ್ತು. ನನ್ನ ಮಾತುಗಳಿಂದ, ನನ್ನ ವರ್ತನೆಯಿಂದ ನಿಮಗೆ ನೋವಾಗಿದ್ರೆ ನಾನು ಖಂಡಿತ ಕ್ಷಮೆಯಾಚಿಸ್ತೇನೆ. ನಾನು ಮುಖ್ಯಸ್ಥನಾಗಿರೋದ್ರಿಂದ ನಾನೇ ಮೊದಲು ಬದಲಾಗಬೇಕು. ಸೇಠನಿಯ ಕಣ್ಣುಗಳಿಂದ ನೀರು ಹರಿಯಿತು. ನಂತರ ಸಾಧುಗಳು ಹೇಳಿದ್ರು, ಇಲ್ಲಿಯವರೆಗೂ ನಿಮ್ಮೊಳಗಿನ ನಾನೇ ಶ್ರೇಷ್ಠ, ನಾನೇ ಎಲ್ಲವೂ, ನನ್ನಿಂದಲೇ ಎಲ್ಲವೂ ಎಂಬ ರಾಕ್ಷಸ ಹೊರಹೋದ ಎಂದು. ಸಾಧು ಗೃಹ ಕಲಹದ ಮೂಲಗಳು ಯಾವುವೆಂದು ಹೇಳಿದ್ದಾರೆ. 1. ಕಟುಮಾತು ಮತ್ತು ಅವಮಾನ. 2ನೇಯದು ಹಳೆಯ ವಿಚಾರಗಳನ್ನು ಕೆದಕೋದು. 3ನೇಯದು ಅಸಮಾನ ಗೌರವ, ಅಂದರೆ ಯಾರನ್ನಾದರೂ ಎತ್ತರದಲ್ಲಿ ಮತ್ತು ಯಾರನ್ನಾದರೂ ಕೆಳಗೆ ಎಂದು ಭಾವಿಸೋದು. 4ನೇಯದು ಮನೆಯಲ್ಲಿ ನಕಾರಾತ್ಮಕ ಸಂಸ್ಕಾರಗಳ ಸಂಗ್ರಹ, ಅಂದರೆ ಅಶುದ್ಧತೆ, ಅಂದರೆ ಮನೆಯಲ್ಲಿ ಸರಿಯಾದ ಸಮಯಕ್ಕೆ ಧೂಪ ದೀಪ ಅಂಟಿಸೋದೇ ಇರೋದು. ಅಸ್ತವ್ಯಸ್ತೆ ಮತ್ತು ಮನೆಯಲ್ಲಿ ಯಾವಾಗಲೂ ದೂರುಗಳ ವಾತಾವರಣ. 5. ನಾನು ಹಿರಿಯ, ಮುಖ್ಯಸ್ಥ, ನಾನೇ ಶ್ರೇಷ್ಠ, ನನ್ನ ಮಾತೆ ಅಂತಿಮ ಅಂತ ಭಾವಿಸೋದು. ಸ್ನೇಹಿತರೆ, ನೋಡಿದ್ರಲ್ಲ ಆ ಸಾಧುಗಳು ಹೇಳಿದ ಮಾತುಗಳನ್ನು. ನೀವು ಸಹ ಆ ಮಾತುಗಳ ಮೇಲೆ ಸ್ವಲ್ಪ ಗಮನ ಹರಿಸಿ ಮನೆಯನ್ನು ನಂದನವನವಾಗಿ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.